ಕರ್ನಾಟಕದ ಮಲೆನಾಡಿನ ಹಸಿರು ಸಿರಿಯಲ್ಲಿ ಅಡಗಿದ್ದ ಒಂದು ಒಳನಾಡು ಗ್ರಾಮವೇ ಸ್ವರ್ಣಗಿರಿ. ಕಾಲ ಕೂಡ ಹೊರಗಿನ ಪ್ರಪಂಚವನ್ನು ತಲುಪಲು ಮಡಿಚಿದ ಆ ಗ್ರಾಮದ ಹೃದಯ ಭಾಗದಲ್ಲಿ ಕಾಲಪಳಕಂಚೆನ್ನ ಒಂದು ಹಂಚಿನ ಮನೆ ನಿಂತಿತ್ತು. ಅದರ ಹಳೆಯ ಗೋಡೆಗಳೊಳಗೆ ಅನೇಕ ಕನಸುಗಳು ಮತ್ತು ಅದಕ್ಕಿಂತ ಹೆಚ್ಚಾಗಿ ನಿರಾಶೆಗಳು ಪಿಸುಗುಟ್ಟುತ್ತಿದ್ದವು. ಆ ಮನೆಯಲ್ಲಿ ಲಕ್ಷ್ಮೀ ಮತ್ತು ಅವರ ಕುಟುಂಬ ವಾಸಿಸುತ್ತಿದ್ದರು. ಆ ಊರಿನ ಸಾಮಾನ್ಯರಲ್ಲಿ ಸಾಮಾನ್ಯರಾದ ಒಂದು ಕುಟುಂಬ. ಲಕ್ಷ್ಮಿ ಆ ಮನೆಯ ವಾತ್ಸಲ್ಯ ತುಂಬಿದ ತಾಯಿ. ಅವರಿಗೆ 3 ಹೆಣ್ಣುಮಕ್ಕಳು ಮತ್ತು ಮೊದಲ ವಿವಾಹದಲ್ಲಿ ಒಬ್ಬ ಮಗನಿದ್ದನು. ಹೆಣ್ಣುಮಕ್ಕಳಲ್ಲಿ ಹಿರಿಯವಳು ಸಾವಿತ್ರಿ, ಎರಡನೆಯವಳು ರಮ್ಯಾ, ಕಿರಿಯವಳು ಸೌಮ್ಯ. ಮೊದಲ ವಿವಾಹದ ಮಗ ಮಹೇಶ್ ಬಹಳ ಚಿಕ್ಕ ವಯಸ್ಸಿನಲ್ಲೇ ಲಕ್ಷ್ಮಿಯಿಂದ ದೂರವಾಗಿದ್ದನು. ಆ ನೆನಪು ತಾಯಿಯ ಮನಸ್ಸಿನಲ್ಲಿ ಒಂದು ನೋವಾಗಿ ಎಂದಿಗೂ ಉಳಿದಿತ್ತು. ಲಕ್ಷ್ಮಿಯ ಪತಿ ಗೋವಿಂದಪ್ಪ ಊರಿನಲ್ಲಿ ಪರಿಚಿತರಾಗಿದ್ದ ಒಬ್ಬ ಸಾಮಾನ್ಯ ವ್ಯಾಪಾರಿಯಾಗಿದ್ದರು. ಕುಟುಂಬವನ್ನು ಬಹಳವಾಗಿ ಪ್ರೀತಿಸುತ್ತಿದ್ದ ಅವರು ಮಕ್ಕಳಿಗಾಗಿ ಒಂದು ದೊಡ್ಡ ವಿಮಾ ಪಾಲಿಸಿಯನ್ನು ತೆಗೆದುಕೊಂಡಿದ್ದರು. ಗೋವಿಂದಪ್ಪನವರ ಅಕಾಲಿಕ ಮರಣವು ಆ ಕುಟುಂಬಕ್ಕೆ ತಾಳಿಕೊಳ್ಳಲಾಗದಷ್ಟು ದೊಡ್ಡ ಆಘಾತವಾಗಿತ್ತು. ಅವರ ಮರಣವು ಸ್ವರ್ಣಗಿರಿಯಲ್ಲಿ ಒಂದು ನಿಶ್ಶಬ್ದವನ್ನು ಹರಡಿತು. ದಿನಗಳುದ್ದಕ್ಕೂ ನಡೆದ ವಿಲಾಪಗಳ ನಂತರ ಕುಟುಂಬವು ನಿಧಾನವಾಗಿ ಜೀವನಕ್ಕೆ ಮರಳಲು ಪ್ರಯತ್ನಿಸಿತು. ಸ್ವಲ್ಪ ದಿನಗಳಲ್ಲಿಯೇ ವಿಮಾ ಕಂಪನಿಯಿಂದ ಚೆಕ್ ಮನೆಗೆ ಬಂದಿತು. ಅದು ಸಾಕಷ್ಟು ದೊಡ್ಡ ಮೊತ್ತವಾಗಿತ್ತು. ತಾಯಿ ಲಕ್ಷ್ಮಿ ಆ ಚೆಕ್ಕನ್ನು ಕೈಗೆತ್ತಿಕೊಂಡು ಬಹಳ ಹೊತ್ತು ನೋಡುತ್ತಿದ್ದರು. ನಿಮ್ಮ ತಂದೆ ಹೋಗುವಾಗಲೂ ನಿಮ್ಮಗಾಗಿ ಇಷ್ಟು ಮಾಡಿಟ್ಟು ಹೋಗಿದ್ದಾರೆ ಮಕ್ಕಳೇ, ಕಣ್ಣೀರು ತುಂಬಿ ಅವರು ಹೇಳಿದರು. ಆದರೆ ಹಿರಿಯ ಮಗಳು ಸಾವಿತ್ರಿಯ ಪ್ರತಿಕ್ರಿಯೆ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಓ, ಅದರಲ್ಲಿ ಎಷ್ಟೊಂದು ಆಶ್ಚರ್ಯವೇನಿದೆ? ಯಾವ ತಂದೆ ತಾಯಿ ತಾನೇ ಮಕ್ಕಳಿಗಾಗಿ ಏನನ್ನೂ ಮಾಡುವುದಿಲ್ಲ? ಇದನ್ನೆಲ್ಲ ದೊಡ್ಡ ವಿಷಯವಾಗಿ ತೆಗೆದುಕೊಳ್ಳಬೇಡಿ, ಅವಳು ತಣ್ಣನೆಯ ಸ್ವರದಲ್ಲಿ ಹೇಳಿದಳು. ಸಾವಿತ್ರಿಯ ಈ ಮಾತುಗಳು ಲಕ್ಷ್ಮಿಯ ಹೃದಯದಲ್ಲಿ ಒಂದು ಗಾಯವನ್ನುಂಟು ಮಾಡಿದವು. ಮಕ್ಕಳಿಗೆ ತನ್ನ ಮೇಲಿರುವ ಪ್ರೀತಿಗಿಂತ ಹಣದ ಮೇಲಿರುವ ದುರಾಸೆಯೇ ದೊಡ್ಡದೆಂದು ಆ ತಾಯಿಗೆ ನೋವಿನಿಂದಲೇ ಅರಿವಾಯಿತು. ಆ ಚೆಕ್ಕು 1 ನಿಮಿಷದ ಮುಂಚೆ ಅವರಿಗೆ ಗಂಡನ ಪ್ರೀತಿಯ ಕಾಣಿಕೆಯಾಗಿದ್ದರೆ ಈಗ ಅದು ಒಂದು ಭಾರವಾಗಿ ತೋರಿತು. ಅವರು ಆ ಚೆಕ್ಕನ್ನು ತಲೆದಿಂಬಿನ ಕೆಳಗೆ ಇಟ್ಟು ಮೌನವಾದರು. ಹೀಗೆ ದಿನಗಳು ಕಳೆದವು. 3 ಹೆಣ್ಣು ಮಕ್ಕಳು ಅವರವರ ಲೋಕಗಳಲ್ಲಿದ್ದರು. ಲಕ್ಷ್ಮಿಯ ಪತಿ ನೀಡಿದ ವಿಮಾ ಹಣದ ಜೊತೆಗೆ ಅವರಿಗೊಂದು ಚಿಕ್ಕ ಅಂಗಡಿ ಮತ್ತು ಸ್ವಲ್ಪ ಕೃಷಿಭೂಮಿಯೂ ಇತ್ತು. ಆದರೂ ಸ್ವರ್ಣಗಿರಿ ಒಂದು ಅಭಿವೃದ್ಧಿ ಕಾಣದ ಗ್ರಾಮವಾಗಿದ್ದರಿಂದ ಅಲ್ಲಿಂದ ಮುಂದೆ ಯಾವುದೇ ಬೆಳವಣಿಗೆ ಅವರಿಗೆ ಅಸಾಧ್ಯವಾಗಿತ್ತು. ರಸ್ತೆಗಳಿಲ್ಲ, ಒಳ್ಳೆಯ ಆಸ್ಪತ್ರೆಗಳಿಲ್ಲ, ಬೆಳಕಿಲ್ಲ, ಎಲ್ಲೆಲ್ಲೂ ಧೂಳು ಮತ್ತು ಹಳೆಯ ಗೋಡೆಗಳು ಮಾತ್ರ. ನಗರದ ಐಷಾರಾಮಿ ಜೀವನದ ಬಗೆಗಿನ ಕನಸುಗಳು ಆ 3 ಸಹೋದರಿಯರ ಮನಸ್ಸಿನಲ್ಲಿ ತುಂಬಿ ತುಳುಕಿತ್ತು. ನಗರಕ್ಕೆ ಹೋಗಬೇಕಾದರೆ ಈ ಜಾಗವನ್ನು ಮಾರಬೇಕು. ಆದರೆ ಈ ಮನೆಯೂ ಮತ್ತು ಜಾಗವನ್ನು ಮಾರಿ ದೊಡ್ಡ ಪ್ರಯೋಜನವಿಲ್ಲ. ರಿಪೇರಿ ಮಾಡಿಸದೆ ಇದನ್ನು ಯಾರೂ ಖರೀದಿಸಲೂ ಸಾಧ್ಯತೆಯಿಲ್ಲ. ಈ ಅಮ್ಮ ಇಲ್ಲದಿದ್ದರೆ ನಾವು ಎಂದೋ ನಗರಕ್ಕೆ ಹೋಗಿರುತ್ತಿದ್ದೆವು. ಅವರು ಪರಸ್ಪರ ಪಿಸುಗುಟ್ಟಿಕೊಂಡರು. ಅಮ್ಮನನ್ನು ಒಂಟಿಯಾಗಿ ಬಿಟ್ಟು ಹೋಗಲು ಅವರಿಗೆ ಮನಸ್ಸು ಬರುತ್ತಿರಲಿಲ್ಲ. ಏಕೆಂದರೆ ಅಮ್ಮ ಅಷ್ಟೇನೂ ರೋಗಿಯಾಗಿರಲಿಲ್ಲ. ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದರು. ಆದರೂ ಅಮ್ಮ ಒಂದು ಅಡ್ಡಿಯಾಗಿದ್ದಾಳೆ ಎಂಬ ಚಿಂತನೆ ಅವರನ್ನು ಕಾಡುತ್ತಿತ್ತು. ನಗರದ ಸುಖಸೌಕರ್ಯಗಳ ಬಗೆಗಿನ ಕನಸುಗಳು ಅಮ್ಮನ ವಾತ್ಸಲ್ಯಕ್ಕಿಂತ ದೊಡ್ಡದಾಗಿ ಬೆಳೆದವು. ಒಂದು ದಿನ ಲಕ್ಷ್ಮಿಯಮ್ಮಗೆ ಹುಷಾರಿಲ್ಲದಂತಾಯಿತು. ನಡೆಯಲೂ ಕೂಡ ಬಹಳ ಕಷ್ಟವಾಯಿತು. ಉಸಿರಾಡುವಾಗ ಏದುಸಿರು ಬರುತ್ತಿತ್ತು. ಸಾಮಾನ್ಯ ಜ್ವರ ಅಥವಾ ಆಯಾಸವಿರಬಹುದು ಎಂದು ಮಕ್ಕಳು ಭಾವಿಸಿದರು. ಅದಕ್ಕಾಗಿ ಅವರು ಔಷಧಿಯನ್ನೂ ನೀಡಿದರು. ಆದರೆ ದಿನಗಳು ಕಳೆದಲೂ ಏನೂ ಬದಲಾಗಲಿಲ್ಲ. ಸ್ಥಿತಿ ಮತ್ತಷ್ಟು ಹದಗೆಟ್ಟುತ್ತಿತ್ತು. ಆಗ ಕಿರಿಯವಳು ಸೌಮ್ಯ ಒತ್ತಾಯಿಸಿದ್ದರಿಂದ ಅವರು ಅಮ್ಮನನ್ನು ನಗರದ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಎಲ್ಲಾ ತಪಾಸಣೆಗಳ ನಂತರ ವೈದ್ಯರು ಅವರನ್ನು ಪ್ರತ್ಯೇಕವಾಗಿ ಕರೆದು ಮಾತನಾಡಿದರು. ಅಮ್ಮನಿಗೆ ಕೊನೆಯ ಹಂತದ ಕ್ಯಾನ್ಸರ್ ಇರುವುದಾಗಿಯೂ ಚಿಕಿತ್ಸೆಯು ಬಹಳ ದುಬಾರಿಯಾಗಿದ್ದರೂ ಚಿಕಿತ್ಸೆ ನೀಡದಿದ್ದರೆ ಇನ್ನು ಕೆಲವೇ ತಿಂಗಳುಗಳು ಮಾತ್ರ ಆಯುಸ್ಸು ಉಳಿದಿದೆ ಎಂದು ವೈದ್ಯರು ಹೇಳಿದರು. ಪೂರ್ಣ ಚಿಕಿತ್ಸೆಗೆ ಸರಿಸುಮಾರು 5 ಲಕ್ಷ ರೂಪಾಯಿಗಳಾದರೂ ಬೇಕಾಗುತ್ತದೆ. ಈ ವಿಷಯ ಕೇಳಿ
ಮೂವರು ಕುಸಿದು ಬಿದ್ದರು. 5 ಲಕ್ಷ! ಆ ಮೊತ್ತವನ್ನು ಅವರು ಕನಸಿನಲ್ಲೂ ಕಂಡಿರಲಿಲ್ಲ. ವಿಮಾ ಮೊತ್ತವಾದ 3 ಲಕ್ಷ ರೂಪಾಯಿಗಳಲ್ಲಿ ಸ್ವಲ್ಪ ಹಣವನ್ನು ಈಗಾಗಲೇ ಅಗತ್ಯಗಳಿಗಾಗಿಯೂ ಅಮ್ಮನ ಪ್ರಾಥಮಿಕ ಚಿಕಿತ್ಸೆಗಾಗಿಯೂ ಖರ್ಚು ಮಾಡಲಾಗಿತ್ತು. ಇಷ್ಟೊಂದು ದೊಡ್ಡ ಮೊತ್ತವನ್ನು ಒಬ್ಬ ಮುದುಕಿ ಅಮ್ಮನಿಗಾಗಿ ಖರ್ಚು ಮಾಡುವುದರಲ್ಲಿ ಏನು ಅರ್ಥವಿದೆ? ಅವರು ಪರಸ್ಪರ ಆಲೋಚಿಸಿದರು. ಹೀಗೆ ಹಣದ ಮೇಲಿನ ದುರಾಸೆ ಮತ್ತು ನಗರದ ಜೀವನದ ಮೇಲಿನ ವ್ಯಾಮೋಹ ಅಮ್ಮನನ್ನು ತೊಲಗಿಸುವ ಚಿಂತನೆ ಅವರ ಮನಸ್ಸಿನಲ್ಲಿ ನಿಧಾನವಾಗಿ ಬೇರೂರತು. ಅವರಿಗೆ ಅನ್ನಿಸಿದ್ದು, ಸಂತೋಷಕರವಾದ ಒಂದು ಜೀವನವನ್ನು ಪ್ರಾರಂಭಿಸಲು ಒಂದು ದೊಡ್ಡ ತ್ಯಾಗವು ಅತ್ಯಗತ್ಯವೆಂದು. ಮನೆಯ ಬಹುತೇಕ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದುದು ಆ ತಾಯಿಯೇ. ಸಾವಿತ್ರಿಗೆ ನಗರದ ಒಬ್ಬ ಯುವಕನಿಂದ ಪರಿಚಯವಿತ್ತು. ಅವಳು ಒಂದು ಹೊಸ ಜೀವನದ ಕನಸು ಕಂಡಿದ್ದಳು. ಆ ಕನಸುಗಳಿಗೆ ಅಮ್ಮನೇ ಏಕೈಕ ಅಡ್ಡಿಯಾಗಿದ್ದಳು. ಸಾವಿತ್ರಿ ತನ್ನ ಸಹೋದರಿಯರಿಗೆ ಉಪದೇಶಿಸಿದಳು. ನಾವು ಮುಂದೆ ಸಾಗಬೇಕಾದರೆ ಮನಸ್ಸನ್ನು ಕಠಿಣ ಮಾಡಿಸಬೇಕು. ಇಲ್ಲದಿದ್ದರೆ ಈ ಹಳೆಯ ಮನೆಯಲ್ಲಿ ರೋಗಿಯಾದ ಅಮ್ಮನ ಜೊತೆ ಜೀವನಪೂರ್ತಿ ಕಷ್ಟಪಡಬೇಕಾಗುತ್ತದೆ. ಮೊದಲು ಅವರಿಗೆ ಇದನ್ನು ಒಪ್ಪಲು ಸಾಧ್ಯವಾಗಲಿಲ್ಲ. ಆದರೆ ಅಮ್ಮ ನೋವಿನಿಂದ ನರಳುವುದನ್ನು ಕಂಡಾಗ ಅವರಿಗೆ ಅನ್ನಿಸಿತು, ಒಂದು ವೇಳೆ ಅಮ್ಮನನ್ನು ಈ ಕಷ್ಟದಿಂದ ಪಾರು ಮಾಡುವುದೇ ಒಳ್ಳೆಯದು. ಅದರಿಂದ ನಮಗೂ ಒಂದು ಹೊಸ ಜೀವನವನ್ನು ಪ್ರಾರಂಭಿಸಬಹುದು. ಹಾಗೆ ಒಂದು ರಾತ್ರಿ ಮೂವರು ಸಹೋದರಿಯರು ಒಂದೆಡೆ ಸೇರಿದರು. ಸಾವಿತ್ರಿ ತನ್ನ ಕ್ರೂರ ನಿರ್ಧಾರವನ್ನು ಅವರಿಗೆ ತಿಳಿಸಿದಳು. ಇದು ಕೇವಲ ಕಾಯುವಿಕೆ, ಒಂದು ಯಾತನಾಮಯ ಸಾವು. ಅದರಿಂದ ನಮ್ಮ ಜೀವನ ಪೂರ್ತಿ ಹಾಳಾಗಿ ಹೋಗುತ್ತದೆ. ನಮ್ಮ ವ್ಯಾಪಾರಗಳು ನಿಲ್ಲುತ್ತದೆ, ನಗರದ ಕನಸುಗಳು ಒಡೆದು ಹೋಗುತ್ತವೆ. ಅದಕ್ಕಿಂತ ಒಳ್ಳೆಯದು, ನಾವೇ ಅಮ್ಮನಿಗೆ ಒಂದು ಶಾಂತವಾದ ಸಾವನ್ನು ನೀಡೋಣ. ಹಿರಿಯ ಮಗಳು ಸಾವಿತ್ರಿಯ ಮಾತುಗಳು ಆ ರಾತ್ರಿಯ ಮನೆಯ ನಿಶ್ಶಬ್ದದಲ್ಲಿ ಒಂದು ಕರಾಳ ಛಾಯೆಯನ್ನು ಮೂಡಿಸಿದವು. ಮೊದಲು 2ನೇ ಮಗಳು ರಮ್ಯಗೆ ಈ ತೀರ್ಮಾನವನ್ನು ಒಪ್ಪಲು ಸಾಧ್ಯವಾಗಲಿಲ್ಲ. ಆದರೂ ನಗರದ ಜೀವನದ ಬಗೆಗಿನ ಮೋಹಗಳು ಮತ್ತು ಅಮ್ಮನ ಚಿಕಿತ್ಸೆಯ ಖರ್ಚಿನ ಬಗೆಗಿನ ಭಯವು ಅವಳನ್ನೂ ಈ ಪಾಪದ ದಾರಿಗೆ ಎಳೆದಿತು. ಕಿರಿಯವಳು ಸೌಮ್ಯ ಮನಸ್ಸಿನಲ್ಲಿ ದೊಡ್ಡ ತಳಮಳ ಮತ್ತು ಅಪರಾಧ ಪ್ರಜ್ಞೆ ತುಂಬಿಕೊಂಡಿತ್ತು. ಇದು ದೊಡ್ಡ ಪಾಪ, ನಾವು ಈ ತಪ್ಪು ಮಾಡಬಾರದು ಎಂದು ಅವಳು ನಡುಗುತ್ತಾ ಹೇಳಿದಳು. ಆದರೆ ಅವಳ ಧ್ವನಿಯು ಅವಳ ಅಕ್ಕಂದಿರ ದೃಢ ನಿರ್ಧಾರದ ಮುಂದೆ ದುರ್ಬಲವಾಯಿತು. ನೀನು ಭಾವನಾತ್ಮಕವಾಗಿ ಮಾತನಾಡುತ್ತಿದ್ದೀಯ ಸೌಮ್ಯ. ನಾವು ನಗರಕ್ಕೆ ಹೋದರೆ ಇದೆಲ್ಲವನ್ನೂ ಮರೆತು ಬಿಡುತ್ತೇವೆ. ಸಾವಿತ್ರಿ ಅವಳನ್ನು ಸಮಾಧಾನಪಡಿಸಿದಳು. ನಾವು ಅಮ್ಮನನ್ನು ಈ ನೋವಿನಿಂದ ಮುಕ್ತಗೊಳಿಸುತ್ತಿದ್ದೇವೆ. ನೀನು ಮನಸ್ಸನ್ನು ಕಠಿಣಗೊಳಿಸು. ಹಾಗೆ ಆ ನಿರ್ಧಾರವನ್ನು ಅವರು ಕಾರ್ಯರೂಪಕ್ಕೆ ತರಲು ನಿಶ್ಚಯಿಸಿದರು.
ರಮ್ಯಾ ತಲೆಯಾಡಿಸಿದಳು. ಎಲ್ಲವೂ ನಿರ್ಧಾರವಾದಂತೆ. ಸೌಮ್ಯಳ ನಾಲಿಗೆ ಕಟ್ಟಿದಂತಾಗಿತ್ತು. ವಾತ್ಸಲ್ಯದಿಂದ ಅಪ್ಪಿಕೊಂಡ ಕೈಗಳೇ ಆ ತಣ್ಣನೆಯ ಗೋಡೆಗಳೊಳಗೆ ತಂಗಳೇ ಬೆಳೆಸಿದ ಅಮ್ಮನನ್ನು ಈಗ ಸಮಾಧಿ ಮಾಡಲು ಹೊರಟಿವೆ. ಸಾವಿತ್ರಿ ತಕ್ಷಣ ಹೇಳಿದಳು, ನಮ್ಮ ಸಂಬಂಧಿಕರಿಗ ತಿಳಿಸಿದರೆ ಆಮೇಲೆ ಗದ್ದಲವಾಗುತ್ತದೆ, ಖರ್ಚಾಗುತ್ತದೆ, ಜನರ ಆಡಿಕೊಳ್ಳುವ ಮಾತುಗಳು. ಅಮ್ಮನಿಗೆ ಇನ್ನೊಂದು ಆಸೆ ಇತ್ತು, ತನ್ನ ಗಂಡ ತೀರಿಕೊಂಡ ಇದೇ ಮನೆಯಲ್ಲಿ ತನ್ನನ್ನು ಸಮಾಧಿ ಮಾಡಬೇಕೆಂದು. ನಾವು ಅದನ್ನು ನೆರವೇರಿಸೋಣ. ವೇಗವಾಗಿ ಮೂವರು ಸೇರಿ ಮನೆಯ ಅಂಗಳದಲ್ಲಿ ಹಳೆಯ ಬಾವಿಯ ಸಮೀಪದ ಮೂಲೆಯಲ್ಲಿ ಒಂದು ಗುಂಡಿ ತೋಡಲು ಪ್ರಾರಂಭಿಸಿದರು. ಮಣ್ಣು ತೆಗೆಯುವಾಗಲೆಲ್ಲ, ಪ್ರತಿಬಾರಿ ಸಲಿಕೆ ಮಣ್ಣಿಗೆ ತಾಗಿದಾಗಲೂ ಲಕ್ಷ್ಮಿಯಮ್ಮನ ಕ್ಷೀಣವಾದ ನರಳಾಟವು ತನ್ನ ಕಿವಿಯಲ್ಲಿ ಮೊಳಗುವಂತೆ ಸೌಮ್ಯಳಿಗೆ ಅನಿಸಿತು. ಅಮ್ಮ ಏನೂ ಹೇಳಲು ಪ್ರಯತ್ನಿಸುತ್ತಿರಬಹುದು. ಅವರು ಅಮ್ಮನ ಮುಖಕ್ಕೆ ಒಂದು ಬಿಳಿ ಬಟ್ಟೆಯನ್ನು ಮುಚ್ಚಿ ಆ ಒರಟಾದ ಗುಂಡಿಯೊಳಗೆ ಇಳಿಸಿದರು. ಸೌಮ್ಯ ಮತ್ತೆ ಬಿಕ್ಕಿದಳು. ಅಮ್ಮನಿಗೆ ಇನ್ನೂ ಜೀವವಿದೆ ನೋಡಿ, ಅಮ್ಮನ ತುಟಿಗಳು ಚಲಿಸುತ್ತಿವೆ, ಉಸಿರಾಡುತ್ತಿದ್ದಾರೆ. ಸಾವಿತ್ರಿ ಅವಳನ್ನು ಕಠಿಣವಾಗಿ ನೋಡಿದಳು. ಇದೆಲ್ಲ ನಿನ್ನ ಭ್ರಮೆ, ನಿನ್ನ ಭಯ. ಅಮ್ಮ ಸತ್ತು ಹೋಗಿದ್ದಾರೆ, ಕಣ್ಣು ಮುಚ್ಚಿಕೋ. ಹೀಗೆ ಸ್ವಂತ ಮಕ್ಕಳ ದುರಾಸೆಯ ಮುಂದೆ ಅವರು ಲಕ್ಷ್ಮಿಯಮ್ಮನನ್ನು ಜೀವಂತವಾಗಿ ಹೂತು ಹಾಕಿದಳು. ಯಾರಿಗೂ ತಿಳಿಸಲಿಲ್ಲ. ಅಂತ್ಯಕರ್ಮಗಳೂ ಇರಲಿಲ್ಲ. ಯಾರನ್ನೂ ಕರೆಯಲಿಲ್ಲ. ಅವರು ಆ ಗುಂಡಿಯನ್ನು ಮುಚ್ಚಿ ಮನೆಯ ಬಾಗಿಲಿಗೆ ಬೀಗ ಹಾಕಿ ನಗರದತ್ತ ಹೊರಟು ಹೋದರು. ಮೊದಲ ಕೆಲವು ದಿನಗಳಲ್ಲಿ ಅವರ ಮನಸ್ಸಿನಲ್ಲಿ ಭಾರವಿತ್ತು. ರಾತ್ರಿ ನಿದ್ದೆ ಬರುತ್ತಿರಲಿಲ್ಲ. ಅಮ್ಮನ ಧ್ವನಿ ಕಿವಿಯಲ್ಲಿ ಮೊಳಗಿದಂತೆ ಅನಿಸುತ್ತಿತ್ತು. ಅಮ್ಮ ಇನ್ನೂ ಆ ಗುಂಡಿಯಲ್ಲಿಯೇ ಇದ್ದಾರೆ ಎಂಬ ಚಿಂತನೆ ಅವರನ್ನು ಕಾಡಿತು. ಆದರೆ ನಗರದ ಹೊಳಪು ಮತ್ತು ಐಷಾರಾಮಿ ಜೀವನವನ್ನು ಕಂಡಾಗ ಆ ಭಾರವು ನಿಧಾನವಾಗಿ ಕಡಿಮೆಯಾಯಿತು. ಹೊಸ ಕನಸುಗಳು, ಹೊಸ ಜೀವನ, ಹೊಸ ಸಂಬಂಧಗಳು. ನಿಧಾನವಾಗಿ ಅಂಗಳದ ಗುಂಡಿಯನ್ನು ಅವರು ಮರೆತರು. ಸತ್ತವರನ್ನೂ ಬದುಕಿರುವವರೂ ಬೇಗನೆ ಮರೆಯುತ್ತಾರೆ. ಅದೇ ತಾನೇ ಲೋಕನೀತಿ. ಸ್ವರ್ಣಗಿರಿಯ ಕತ್ತಲೆಯ ಗ್ರಾಮದಿಂದ ನಗರದ ಬೆಳಕಿಗೆ ಸ್ಥಳಾಂತರಗೊಂಡಾಗ ಆ ಮೂರು ಸಹೋದರಿಯರ ಮನಸ್ಸಿನಲ್ಲಿ ಸ್ವಲ್ಪವೂ ಅಪರಾಧ ಪ್ರಜ್ಞೆ ಉಳಿಯಲಿಲ್ಲ. ನಾವು ಒಂದು ಹೊಸ ಜೀವನವನ್ನು ಪ್ರಾರಂಭಿಸಿದ್ದೇವೆ, ಇನ್ನು ಹಿಂತಿರುಗಿ ನೋಡಬೇಕಾಗಿಲ್ಲ ಎಂದು ಅವರು ತಮ್ಮನ್ನೇ ತಾವು ನಂಬಿಸಿಕೊಂಡರು. ನಗರಕ್ಕೆ ಬಂದ ಸ್ವಲ್ಪ ದಿನಗಳಲ್ಲಿಯೇ ಸಾವಿತ್ರಿ ತಾನು ಇಷ್ಟಪಡುತ್ತಿದ್ದ ಯುವಕನ ಬಗ್ಗೆ ಸಹೋದರಿಯರಿಗೆ ಹೇಳಿದಳು. ರೋಹನ್ ಒಂದು ದೊಡ್ಡ ಕುಟುಂಬದ ಸದಸ್ಯ. ಅವನು ನೋಡಲು ಸುಂದರನಾಗಿದ್ದಾನೆ ಮತ್ತು ರಾಜಕೀಯ ನಡವಳಿಕೆಗಳನ್ನು ಹೊಂದಿದ್ದಾನೆ. ಅವನು ಒಬ್ಬನೇ ಇರಲಿಲ್ಲ. ಅವನಿಗೆ ಇಬ್ಬರು ಸಹೋದರರೂ ಇದ್ದರು, ತರುಣ್ ಮತ್ತು ಅರುಣ್. ಅವರು ಸೌಂದರ್ಯದಲ್ಲಿ ಏನೂ ಕಮ್ಮಿ ಇರಲಿಲ್ಲ. ಈ ಮೂರು ಸಹೋದರರ ತನ್ನೇ ಒಬ್ಬ ದೊಡ್ಡ ಉದ್ಯಮಿಯಾಗಿದ್ದರು. ಬಹುತೇಕ ಸಮಯ ಅವರು ವಿದೇಶದಲ್ಲಿರುತ್ತಿದ್ದರು. ಅಮ್ಮ ಮೊದಲೇ ತೀರಿಕೊಂಡಿದ್ದರಿಂದ ಅವರಿಬ್ಬರೂ ನಗರದ ಒಂದು ದೊಡ್ಡ ಮನೆಯಲ್ಲಿ ಕೆಲಸಗಾರರೊಂದಿಗೆ ವಾಸಿಸುತ್ತಿದ್ದರು. ಸಾವಿತ್ರಿ ರೋಹನ್ ಜೊತೆಗಿನ ತನ್ನ ಸ್ನೇಹದ ಬಗ್ಗೆ ತಿಳಿದಾಗ ಮೊದಲು ರಮ್ಯಾ ಮತ್ತು ಸೌಮ್ಯಳಿಗೆ ಆಶ್ಚರ್ಯವಾಯಿತು. ಆದರೆ ಅವರ ಸಂಪತ್ತು ಮತ್ತು ಹಿನ್ನೆಲೆಯನ್ನು ಅರಿತುಕೊಂಡಾಗ ಇದೊಂದು ದೊಡ್ಡ ಅದೃಷ್ಟವೆಂದು ಅವರು ತಿಳಿದುಕೊಂಡರು. ಸ್ವಲ್ಪ ದಿನಗಳಲ್ಲಿಯೇ ಸಾವಿತ್ರಿ ಮತ್ತು ರೋಹನ್ ನಡುವಿನ ವಿವಾಹ ನಡೆಯಿತು. ಅದೊಂದು ಸರಳ ಸಮಾರಂಭವಾಗಿತ್ತು. ಸ್ವರ್ಣಗಿರಿಯ ಯಾರಿಗೂ ತಿಳಿಯಲಿಲ್ಲ. ಕೆಲವು ತಿಂಗಳುಗಳಲ್ಲಿಯೇ ಉಳಿದ ಇಬ್ಬರು ಸಹೋದರಿಯರು ಇತರ ಇಬ್ಬರು ಸಹೋದರರನ್ನು ವಿವಾಹವಾದರು. ರಮ್ಯಾ ತರುಣ್ಣನ್ನು ಮತ್ತು ಕಿರಿಯವಳು ಸೌಮ್ಯ ಅರುಣ್ಣನ್ನು. ಈ ವಿವಾಹಗಳೆಲ್ಲವೂ ತಮ್ಮ ಹೊಸ ಜೀವನಕ್ಕಾಗಿ ಒಂದು ಹೂಡಿಕೆ ಎಂದು ಅವರು ಭಾವಿಸಿದರು. ಲಾಭದಾಯಕವಾದ ಒಂದು ವ್ಯವಹಾರ. ಗಂಡಂದಿರ ಹಣವನ್ನು ಬಳಸಿ ಅವರು ತಮ್ಮ ಮೊದಲ ವ್ಯಾಪಾರವನ್ನು ಪ್ರಾರಂಭಿಸಿದರು, ಒಂದು ಸಣ್ಣ ಬಟ್ಟೆಯ ಅಂಗಡಿ. ಮೂವರೂ ಒಟ್ಟಾಗಿ ಕಠಿಣವಾಗಿ ಶ್ರಮಿಸಿದರು. ಕಡಿಮೆ ಕಾಲದಲ್ಲಿಯೇ ಅವರ ವ್ಯಾಪಾರವು ಅಭಿವೃದ್ಧಿ ಹೊಂದಿತು. 1 ವರ್ಷ ಪೂರ್ಣಗೊಂಡುವ ಮುನ್ನವೇ ಅವರು ಆಸಿದದೆಲ್ಲವೂ ಅವರಿಗೆ ಸ್ವಂತವಾಯಿತು. ಒಳ್ಳೆಯ ಮನೆ, ಕಾರು, ವ್ಯಾಪಾರ, ಹಣ. ನಾವು ಇಷ್ಟು ಕಾಲ ಆ ಗ್ರಾಮದಲ್ಲಿ ಏಕೆ ಕಷ್ಟಪಟ್ಟೆವು ಎಂದು ಅವರು ಆಶ್ಚರ್ಯಪಟ್ಟರು. ನಗರದ ಜೀವನ ಎಷ್ಟು ಸುಂದರವಾಗಿದೆ. ಐಷಾರಾಮಿ ಬಟ್ಟೆಗಳು, ಒಳ್ಳೆಯ ಆಹಾರ, ಹೊಸ ಜೀವನ ಶೈಲಿ ಎಲ್ಲವೂ ಎಷ್ಟು ಬೇಗನೆ ಬದಲಾಯಿತು. ಅಂಗಳದಲ್ಲಿ ತಾವು ಜೀವಂತವಾಗಿ ಹೂತು ಹಾಕಿದ ಅಮ್ಮನ ನೆನಪುಗಳು ನಿಧಾನವಾಗಿ ಮಾಯವಾಗತೊಡಗಿದವು. ಅಮ್ಮನನ್ನು ಸಮಾಧಿ ಮಾಡಿದ ದಿಕ್ಕು ಕೂಡ ನೆನಪಿಲ್ಲದಂಟಾಯಿತು. ನೆನಪುಗಳು ಬೇಗನೆ ಮಾಯವಾಗುತ್ತವೆ, ವಿಶೇಷವಾಗಿ ಸುಖ ಸೌಕರ್ಯಗಳ ವರ್ಣರಂಜಿತ ಬೆಳಕಿನಲ್ಲಿ. ಅವರು ವಾಸಿಸುತ್ತಿದ್ದವು ಒಂದು ಅರಮನೆಯಂತಹ ಮನೆಯಲ್ಲಿ. ಒಂದು ದಿನ ಆ ಮನೆಗೆ ಅವರ ಸಂಬಂಧಿಕರಿಗೂ ಹಕ್ಕಿದೆ ಎಂದು ತಕ್ಷಣವೇ ಆ ಮನೆಯನ್ನು ಖಾಲಿ ಮಾಡಬೇಕೆಂದು ಕಾನೂನುಬದ್ಧವಾದ ನೋಟಿಸ್ ಬಂದಿತು. ಅವರಿಗೆ ಅದನ್ನು ನಂಬಲು ಸಾಧ್ಯವಾಗಲಿಲ್ಲ. ಆದರೂ ಕಾನೂನುಬದ್ಧವಾದ ನೋಟಿಸ್ ಬಂದಾಗ ಮನಸ್ಸಿಲ್ಲದ ಮನಸ್ಸಿನಿಂದ
ಅವರು ಆ ದೊಡ್ಡ ಮನೆಯನ್ನು ತೊರೆದು ಒಂದು ಸಣ್ಣ ಬಾಡಿಗೆ ಫ್ಲ್ಯಾಟಿಗೆ ಸ್ಥಳಾಂತರಗೊಂಡರು. 3 ಗಂಡಂದಿರು ಮತ್ತು 3 ಹೆಂಡತಿಯರು ಆ ಸಣ್ಣ ಫ್ಲ್ಯಾಟಿನಲ್ಲಿ ಒಟ್ಟಿಗೆ ವಾಸಿಸಲು ಪ್ರಾರಂಭಿಸಿದರು. ಮೊದಲು ಅವರು ಅನುಭವಿಸುತ್ತಿದ್ದ ಸುಖಸೌಕರ್ಯಗಳು ಒಂದೊಂದಾಗಿ ಅವರಿಂದ ದೂರವಾಗತೊಡಗಿದವು. ಉಸಿರುಗಟ್ಟುವ ವಾತಾವರಣ. ಅಲ್ಲಿಂದಲೇ ಅವರ ದುರಾದೃಷ್ಟವು ಪ್ರಾರಂಭವಾದದ್ದು. ವ್ಯಾಪಾರ ಇದ್ದಕ್ಕಿದ್ದಂತೆ ಕುಸಿಯಲು ಪ್ರಾರಂಭಿಸಿತು. ಲಾಭ ನೀಡುತ್ತಿದ್ದ ಸಂಸ್ಥೆಗಳು ನಷ್ಟದಲ್ಲಿ ಮುಳುಗಿದವು. ವ್ಯಾಪಾರ ಇದ್ದ ಅಂಗಡಿಗಳು ಇದ್ದಕ್ಕಿದ್ದಂತೆ ಖಾಲಿಯಾಗಿ ಉಳಿದವು. 3 ಸಹೋದರಿಯರು ಒಟ್ಟಾಗಿ ನಡೆಸುತ್ತಿದ್ದ ವ್ಯಾಪಾರದಲ್ಲಿ ಅಭಿಪ್ರಾಯ ಭೇದಗಳು ಪ್ರಾರಂಭವಾದವು. ಒಬ್ಬರು ಸಲಹೆ ನೀಡಿದರೆ ಇನ್ನೊಬ್ಬರು ಅದನ್ನು ವಿರೋಧಿಸಿ ಗೇಲಿ ಮಾಡಿದರು. ಜಗಳಗಳು ಸಾಮಾನ್ಯವಾದವು. ಇದೇ ಸಮಯದಲ್ಲಿ ಗಂಡಂದಿರಾದ 3 ಸಹೋದರರ ನಡುವೆನೂ ಅಂತರ ಹೆಚ್ಚಾಯಿತು. ದಾಂಪತ್ಯ ಸಂಬಂಧಗಳು ಹದಗೆಟ್ಟವು. 3 ಸಹೋದರಿಯರು ಪರಸ್ಪರ ದೂರವಾದರು. ಮನೆಯ ವಾತಾವರಣ ಕಲುಷಿತವಾಯಿತು. ಒಟ್ಟಿಗೆ ಸೇರಿಸಿದ್ದ ವ್ಯಾಪಾರವೇ ಅವರನ್ನು ಪರಸ್ಪರ ದೂರ ಮಾಡಲು ಪ್ರಾರಂಭಿಸಿತು. ಅವರ ಸುತ್ತಲೂ ಇರುವ ಗೋಡೆಗಳು ತಮ್ಮನ್ನು ಬಿಗಿಯುತ್ತಿರುವಂತೆ ಅವರಿಗನಿಸಿತು. ಸಹೋದರಿಯರ ನಡುವಿನ ಸ್ನೇಹವು ಕಳೆದುಹೋಯಿತು. ಬದಲಾಗಿ ಒಂದು ರೀತಿಯ ಅಪರಿಚಿತತನವು ಬಂದು ಒಳಗೆ ಭಯವು ತುಂಬಿಕೊಂಡಿತು. ರಾತ್ರಿ ನಿದ್ದೆಯಿಂದ ಎಚ್ಚರವಾದಾಗ ಅಮ್ಮನ ಕೊನೆಯ ಕ್ಷಣಗಳು ನೆನಪಿಗೆ ಬರತೊಡಗಿದವು. ಅಮ್ಮನಿಗೆ ಜೀವವಿದೆ, ಉಸಿರಾಡುತ್ತಿದ್ದಾರೆ ಎಂದು ತಾನು ಹೇಳಿದ್ದನ್ನು, ಅದೆಲ್ಲ ನಿನ್ನ ಭ್ರಮೆ, ಅಮ್ಮ ಸತ್ತು ಹೋಗಿದ್ದಾರೆ ಎಂದು ಸಹೋದರಿಯರು ಹೇಳಿದ್ದನ್ನು ಸೌಮ್ಯ ನೆನಪಿಸಿಕೊಂಡಳು. ಇಷ್ಟು ಬೇಗನೆ ತಮ್ಮ ಜೀವನ ಕುಸಿಯಲು ಕಾರಣವೇನು ಎಂದು ಅವರು ಯೋಚಿಸಿದಳು. ದುರಾಸೆ ಮತ್ತು ಕ್ರೌರ್ಯದ ಆ ನೆನಪುಗಳು ಅವರ ಮನಸ್ಸಿನ ಯಾವುದೋ ಮೂಲೆಯಿಂದ ಹೊರಗೆ ಬರಲು ಪ್ರಾರಂಭಿಸಿದವು. ಆದರೂ ಆ ರಹಸ್ಯ ಹೊರಬಂದರೆ ತಮಗಿರುವ ಕೊನೆಯ ಮರ್ಯಾದೆಯೂ ನಷ್ಟವಾಗುತ್ತದೆ ಎಂದು ಭಯಪಟ್ಟು ಅವರು ಮೌನ ಪಾಲಿಸಿದರು. ಕೊನೆಗೆ ಅತ್ಯಂತ ಶಕ್ತಿಶಾಲಿಯಾಗಿದ್ದ ಸಾವಿತ್ರಿ ಕೂಡ ಕುಸಿದು ಬಿದ್ದಳು. ನಮಗೆ ಅಮ್ಮನ ಶಾಪ ತಟ್ಟಿದೆ, ಅವಳು ಬಿಕ್ಕಿದಳು. ವ್ಯಾಪಾರ ನಿಂತು ಹೋಯಿತು. ಗಂಡಂದಿರು ಹಣದ ಬಗ್ಗೆ ಮತ್ತು ತಮ್ಮ ಹಳೆಯ ಸುಖಸೌಕರ್ಯಗಳ ಬಗ್ಗೆ ಹೇಳಿ ಪ್ರತಿದಿನವೂ ಚುಚ್ಚುಮಾತುಗಳನ್ನು ಆಡುತ್ತಿದ್ದರು. ಮಕ್ಕಳಿಗೆ ಉತ್ತರ ನೀಡಲು ಅವರಿಗೆ ಸಾಧ್ಯವಾಗಲಿಲ್ಲ. ಹಳೆಯದೆಲ್ಲ ಎಲ್ಲಿಗೆ ಹೋಯಿತು ಎಂದು ಕೇಳುವ ಮಕ್ಕಳ ಪ್ರಶ್ನೆಗಳು ಅವರನ್ನು ನೋಯಿಸಿದವು. ಸಾವಿತ್ರಿ ಒಂದು ದಿನ ಎಲ್ಲರನ್ನೂ ಕರೆದು ಹೇಳಿದಳು, ನಾವು ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾದ ಸಮಯ ಮೀರಿದೆ. ಸ್ವರ್ಣಗಿರಿಯಲ್ಲಿನ ಆ ಮನೆ ಮತ್ತು ಜಾಗವನ್ನು ನಾವು ಮಾರಿಬಿಡೋಣ. ಸಿಕ್ಕ ಹಣವನ್ನು ಸಮಾನವಾಗಿ ಹಂಚಿಕೊಳ್ಳೋಣ ಎನ್ನಿಟ್ಟು ಅವನವನ ವಳಿ ನೋಕಾಂ. ಬೇರೆ ದಾರಿ ಇಲ್ಲದೆ ಎಲ್ಲರೂ ಈ ನಿರ್ಧಾರವನ್ನು ಒಪ್ಪಿಕೊಂಡರು. ಒಟ್ಟಿಗೆ ನಿಂತು ಏನು ಸಾಧಿಸಲಾಗದ ಈ ಪರಿಸ್ಥಿತಿಯಲ್ಲಿ ಒಂಟಿಯಾಗಿ ಹೋರಾಡಿ ಅದೃಷ್ಟ ಪರೀಕ್ಷಿಸುವುದೇ ಅವರ ನಿರ್ಧಾರವಾಗಿತ್ತು. ಒಂದು ಹಳೆಯ ಬಾಡಿಗೆ ವ್ಯಾನ್ ಬುಕ್ ಮಾಡಲಾಯಿತು. ನಗರದ ಗದ್ದಲದಿಂದ ಮತ್ತು ಸಂಕಟದಿಂದ ಪಾರಾಗಿ ಅವರು ಸ್ವರ್ಣಗಿರಿಗೆ ಪ್ರಯಾಣ ಬೆಳೆಸಿದರು. ದಾರಿಯುದ್ದಕ್ಕೂ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುತ್ತಾ ಅವರು ಪ್ರಯಾಣ ಮಾಡಿದರು. ಪ್ರಯಾಣದ ಮಧ್ಯೆ ರಮ್ಯ ಹೇಳಿದಳು, ಆ ಮನೆ ಬಹಳ ಹಳೆಯದಾಗಿರುತ್ತದೆ, ಕೊಳಕಾಗಿರುತ್ತದೆ. ಅದೆಲ್ಲ ಒಂದೊಮ್ಮೆ ಸ್ವಚ್ಛಗೊಳಿಸಬೇಕಾಗುತ್ತದೆ. ಅಲ್ಲಿ ಹತ್ತಿರದಲ್ಲೆಲ್ಲ ವಾಸಿಸಲು ಒಂದು ಹೋಟೆಲು ಕೂಡ ಇಲ್ಲ. ಇಂದು ರಾತ್ರಿ ಎಲ್ಲಿ ಕಳೆಯುವುದು? ಅದೆಲ್ಲ ಪರವಾಗಿಲ್ಲ, ಅಲ್ಲಿಗೆ ತಲುಪೋಣ, ಏನಾದರೂ ದಾರಿ ಸಿಗುತ್ತದೆ, ಸಾವಿತ್ರಿ ಆತ್ಮವಿಶ್ವಾಸದಿಂದ ಹೇಳಿದಳು. ವ್ಯಾನ್ ಸ್ವರ್ಣಗಿರಿ ಗ್ರಾಮವನ್ನು ಪ್ರವೇಶಿಸಿತು. ಹಳೆಯ ದಾರಿಗಳು ಮತ್ತು ವಯಲುಗಳು ಕಂಡಾಗ ಅವರ ಕಣ್ಣುಗಳಲ್ಲಿ ನಷ್ಟಪ್ರಜ್ಞೆಯ ಹೊಳಪು ಮೂಡಿತು. ತಮ್ಮ ಮನೆಯಿರುವ ಬೀದಿಗೆ ವ್ಯಾನ್ ತಿರುಗಿದಾಗ ಮೂವರ ಮುಖದಲ್ಲೂ ಒಂದು ರೀತಿಯ ಆತಂಕವೂ ಆವರಿಸಿತು. ನಾವು ದಾರಿ ತಪ್ಪಿದ್ದೆವಾ? ಸಾವಿತ್ರಿ ಕೇಳಿದಳು. ಅವರು ಕಣ್ಣುಗಳ ಮುಂದೆ ಅವರು ನೆನಪಿಸಿಕೊಂಡ ಮನೆಯಾಗಿರಲಿಲ್ಲ. ಹಳೆಯ ಚಿಕ್ಕ ಮಣ್ಣಿನ ಮನೆ, ಅಂಗಳದಲ್ಲಿದ್ದ ಮರ, ಒಡೆದ ಕುರ್ಚಿ ಎಲ್ಲವೂ ಮಾಯವಾಗಿತ್ತು. ಬದಲಾಗಿ ಅಲ್ಲಿ ಎತ್ತರವಾದ 3 ಅಂತಸ್ತಿನ ಒಂದು ಐಷಾರಾಮಿ ಬಂಗಲೆ ತಲೆ ಎತ್ತಿ ನಿಂತಿತ್ತು. ಯಾರೋ ತಮ್ಮ ಜಾಗವನ್ನು ಆಕ್ರಮಿಸಿ ಒಂದು ಅರಮನೆಯನ್ನು ಕಟ್ಟಿದಂತೆ ತೋನಿತು. ಹೃದಯ ಬಡಿತ ಹೆಚ್ಚಾಯಿತು. ಬಾಗಿಲು ತೆರೆದಿತ್ತು. ಒಳಗೆ ಯಾರೋ ಇರುವಂತೆ ತೋನಿತು. ಅವರು ಹಿಂಜರಿತಾ ಒಳಗೆ ಪ್ರವೇಶಿಸಿದರು. ಅಂಗಳಕ್ಕೆ ಕಾಲಿಟ್ಟ ಮಾತ್ರದಲ್ಲೇ ಅವರು ಕಂಡ ದೃಶ್ಯಕ್ಕೆ ಸ್ತಬ್ಧರಾಗಿ ನಿಂತರು. ಅವರ ಹೃದಯ ಒಂದು ಕ್ಷಣ ನಿಂತು ಹೋದಂತಾಯಿತು. ಅಲ್ಲಿ ತಾವು ಅಮ್ಮನನ್ನು ಹೂತು ಹಾಕಿದ್ದ ಅದೇ ಮೂಲೆಯಲ್ಲಿ ಕೆಂಪು ಕಲ್ಲಿನಿಂದ ಕಟ್ಟಿದ ಒಂದು ಸುಂದರವಾದ ಸಮಾಧಿ. ಅದೊಂದು ತಾತ್ಕಾಲಿಕ ಗುಂಡಿಯಾಗಿರಲಿಲ್ಲ, ಚೆನ್ನಾಗಿ ಕಟ್ಟಿದ ಸಮಾಧಿ. ಅದರ ಮೇಲೆ ಕನ್ನಡದಲ್ಲಿ ಕೆಲವು ಮಾತುಗಳನ್ನು ಕೆತ್ತಲಾಗಿತ್ತು. ಅವರು ನಡುಗುವ ಕಾಲುಗಳೊಂದಿಗೆ ಆ ಶಿಲಾಶಾಸನದ ಬಳಿ ಸಾಗಿದರು. ಅದರಲ್ಲಿನ ಮಾತುಗಳನ್ನು ಅವರು ಓದಿದ ಕ್ಷಣ ಅವರ ಕಾಲುಗಳು ನೆಲಮುಟ್ಟದಂತೆ ನಿಂತವು. ಕಣ್ಣುಗಳು ಹೊರಗೆ ಬರುವಂತಾಯಿತು. ಉಸಿರು ನಿಂತು ಹೋಯಿತು. ಇಲ್ಲಿ ಏನು ನಡೆಯುತ್ತಿದೆ? ತಾವು ಎಂದಿಗೂ ನಿರ್ಮಿಸದ ಒಂದು ಸಮಾಧಿ. ಅದು ತಮ್ಮ ಬಗ್ಗೆಯೇ ಮಾತನಾಡುತ್ತಿದೆ. ಈ ಸಮಯದಲ್ಲಿ ಸಾವಿತ್ರಿಯ ಭುಜದ ಮೇಲೆ ಯಾರೋ ಕೈಯಿಟ್ಟರು. ಭಯದಿಂದ ಅವಳು ತಿರುಗಿ ನೋಡಿದಳು. ಅಲ್ಲಿ ನಿಂತಿದ್ದವು ಬೇರಾರೂ ಅಲ್ಲ, ಮಹೇಶ್, ಲಕ್ಷ್ಮಿಯಮ್ಮನ ಮೊದಲ ವಿವಾಹದ ಮಗ.
ಮಹೇಶ್ ಬಗ್ಗೆ ಅವರಿಗೆ ತಿಳಿದಿದ್ದವು ಬಹಳ ಕಡಿಮೆ. ಮೊದಲ ಗಂಡನ ಮನೆಯವರು ಅಮ್ಮನಿಂದ ಅವನನ್ನು ಕರೆದುಕೊಂಡು ಹೋಗಿದ್ದರು ಎಂದು, ನಂತರ ಅವನು ಎಲ್ಲೋ ಬೆಳೆದು ದೊಡ್ಡವನಾದನು ಎಂದು ಅವರು ಕೇಳಿದರು. ಆ ನೋವನ್ನು ಅಮ್ಮ ಯಾರೋಡೂ ಹೇಳದೆ ಮನಸ್ಸಿನಲ್ಲಿಯೇ ಬಚ್ಚಿಟ್ಟಿದ್ದರು. ಮಹೇಶ್ನ ಕಥೆಯೂ ಒಂದು ಹಳೆಯ ನೆನಪಾಗಿಯೇ ಅವರು ಕರೆದಿದ್ದರು. ಮಹೇಶ್ ಗಂಭೀರವಾಗಿ ಸಾವಿತ್ರಿಯನ್ನು ನೋಡಿದನು. ಹೌದು, ಇದು ಅದೇ ಮಣ್ಣು. ನಾನು ಹುಟ್ಟಿದ ಮತ್ತು ನೀವು ನನ್ನ ಅಮ್ಮನನ್ನು ಜೀವಂತವಾಗಿ ಹೂತು ಹಾಕಿದ ಇದೇ ಮಣ್ಣು. ಸಾವಿತ್ರಿ ಪರಿಹಾಸದಿಂದ ಅವನನ್ನು ನೋಡಿದಳು. ನೀನೇನಾ ನಮ್ಮ ಜಾಗವನ್ನು ಆಕ್ರಮಿಸಿಕೊಂಡಿದ್ದು? ನೀನೇ ನನ್ನಮ್ಮ ಅಮ್ಮನ ಸಮಾಧಿಯ ಮೇಲೆ ಈ ಸುಳ್ಳನ್ನು ಬರೆಸಿಟ್ಟಿದ್ದು? ಇದು ಸುಳ್ಳಲ್ಲ. ನೀವು ಮಾಡಿದ ಕ್ರೌರ್ಯದ ಸತ್ಯವನ್ನು ನಾನು ಕಲ್ಲಿನಲ್ಲಿ ಕೆತ್ತಿದ್ದೇನೆ. ಜಗತ್ತಿಗೆ ತಿಳಿಯಲಿ, ದುರಾಸೆಯಿಂದ ರಕ್ತ ಸಂಬಂಧವನ್ನು ಮುರಿಯುವವರ ವಿರುದ್ಧ ಈ ಮಣ್ಣು ಕೂಡ ಕಿರುಚುತ್ತದೆ, ಮಹೇಶ್ ಹೇಳಿದನು. ಈ ಸಮಯದಲ್ಲಿ ಹಿಂಬದಿಯಿಂದ ಒಂದು ನಿಶ್ಶಬ್ದವಾದ ಹೆಜ್ಜೆಯ ಸದ್ದು ಕೇಳಿಸಿತು. ಅವರು ತಿರುಗಿ ನೋಡಿದರು. ಅವರ ಕಣ್ಣುಗಳು ಆಶ್ಚರ್ಯದಿಂದ
ಈ ಸಮಯದಲ್ಲಿಯೇ ಆರ್ಥಿಕ ಕುಸಿತವು ದಾಂಪತ್ಯ ಸಂಬಂಧಗಳನ್ನು ಅಡಿಮುಡಿ ಅಲುಗಾಡಿಸಿಬಿಟ್ಟಿತು. ಹಣ ಮತ್ತು ಪ್ರತಿಷ್ಠೆ ನಷ್ಟವಾದದೋಡೆ ಗಂಡಂದಿರಾದ ರೋಹನ್, ತರುಣ್ ಮತ್ತು ಅರುಣ್ ಎಲ್ಲರೂ ತಮ್ಮ ಕ್ರೂರ ಸ್ವಭಾವವನ್ನು ಹೊರಹಾಕಿದರು. ಅವರು ಸಹೋದರಿಯರನ್ನು ಹಣಕ್ಕಾಗಿ ಮಾತ್ರ ಮದುವೆಯಾಗಿದ್ದರು. ಆದಾಯ ನಿಂತು ಹೋದದೋಡೆ ಅವರಿಗೆ ಹೆಂಡತಿಯರ ಮೇಲೆ ಆಸಕ್ತಿಯಿಲ್ಲದಂತಾಯಿತು. ನಿಮ್ಮಿಂದಾಗಿ ನನ್ನ ವ್ಯಾಪಾರ ಹೋಯಿತು, ನನ್ನ ಸ್ನೇಹಿತರ ನಡುವೆ ನಾನು ನಾಡೊಂಕೆಟ್ಟೆ. ರೋಹನ್ ಸಾವಿತ್ರಿಯೊಂದಿಗೆ ಜಗಳವಾಡಿದನು. ನಿಮಗೊಂದು ಜಾಗವಿತ್ತಲ್ಲವೇ? ಅದನ್ನು ಮಾರಿ ನಮಗೊಂದು ಹೊಸ ಆರಂಭವನ್ನು ಮಾಡಬಹುದಿತ್ತು. ನಿಮ್ಮ ದುರಾಸೆಯಿಂದಾಗಿಯೇ ಅದು ನಷ್ಟವಾಯಿತು. ಗಂಡಂದಿರು ಚುಚ್ಚು ಮಾತುಗಳನ್ನಾಡಿದರು. ನೀವು ಏಕೆ ಸ್ವಂತ ಅಮ್ಮನನ್ನೇ ತೊಲಗಿಸಿದಿರಿ? ನಿಮ್ಮ ದುರಾಸೆಯಿಂದಲೇ ಇದೆಲ್ಲ ಸಂಭವಿಸಿದ್ದು ಎಂದು ನಿಮಗಿಪ್ಪೋಳಾದರೂ ಅರಿವಾಯಿತೇ? ಒಬ್ಬ ತಾಯಿಯ ಆಶೀರ್ವಾದವಿಲ್ಲದ ಜೀವನವು ಹೀಗೆಯೇ ಇರುತ್ತದೆ. ಗಂಡಂದಿರ ಈ ಚುಚ್ಚು ಮಾತುಗಳು ಮತ್ತು ನಿರ್ಲಕ್ಷ್ಯವು ಸಹೋದರಿಯರ ನಡುವಿನ ಸಂಬಂಧವನ್ನು ಶಿಥಿಲಗೊಳಿಸಿತು. ಅವರು ಪರಸ್ಪರ ದೂರುತ್ತಾ ಅಳುತ್ತಾ ದಿನಗಳನ್ನು ಕಳೆದರು. ಇನ್ನು ಒಟ್ಟಿಗೆ ಜೀವಿಸಿದಲ್ ರಕ್ಷೆಯಿಲ್ಲೆಂದು ಅವರಿಬ್ಬರಿಗೂ ಅರಿವಾಯಿತು. ಸಹೋದರಿಯರು ಕೆಲಸಕ್ಕೆ ಹೋಗಲು ಪ್ರಾರಂಭಿಸಿದರೂ ಮನೆಯ ಆರ್ಥಿಕ ಸಮಸ್ಯೆಗಳು ಬಗೆಹರಿಯಲಿಲ್ಲ. ಒಂದು ದಿನ ಸಾವಿತ್ರಿ ಕೆಲಸ ಮುಗಿಸಿ ಸುಸ್ತಾಗಿ ಫ್ಲ್ಯಾಟಿಗೆ ಬಂದಾಗ ಮನೆಯು ನಿಶ್ಶಬ್ದವಾಗಿತ್ತು. ಅವಳು ಸಹೋದರಿಯರನ್ನು ಕರೆದಳು. ಯಾರೂ ಉತ್ತರಿಸಲಿಲ್ಲ. ಆಗಲೇ ಅವಳು ಕೋಣೆಯ ಮೂಲೆಯಲ್ಲಿಟ್ಟಿದ್ದ ಒಂದು ಕಾಗದವನ್ನು ಗಮನಿಸಿದ್ದು. ಅದು ಗಂಡಂದಿಲು ಬರೆದ ಪತ್ರವಾಗಿತ್ತು. ನಿಮ್ಮ ಕನಸುಗಳು ಮತ್ತು ದುರಾಸೆಯು ನಮ್ಮ ಜೀವನವನ್ನು ಹಾಳು ಮಾಡಿತು. ನೀವು ಒಂದು ಭಾರ. ನಿಮಗಾಗಿ ಇನ್ನೂ ಕಷ್ಟಪಡಲು ನಾವು ತಯಾರಿಲ್ಲ. ನೀವು ನಿಮ್ಮ ದಾರಿಯನ್ನು ನೋಡಿಕೊಳ್ಳಿ. ನಾವು ಹೋಗುತ್ತಿದ್ದೇವೆ. ರೋಹನ್, ತರುಣ್, ಅರುಣ್. ಮೂವರು ಗಂಡಂದಿರು ಅವರನ್ನು ಉಪೇಕ್ಷಿಸಿ ಹೋಗಿದ್ದರು. ಸಂಪತ್ತು ಮತ್ತು ಸ್ಥಾನಮಾನಗಳು ಹೋದಾಗ ಪ್ರೀತಿಯನ್ನು ಉಳಿಸಿಕೊಳ್ಳಲು ಕೂಡ ಗಂಡಂದಿರು ತಯಾರಾಗಲಿಲ್ಲ. ಅಮ್ಮನನ್ನು ಭಾರವೆಂದು ಕಂಡಿದ್ದಕ್ಕೆ ದೇವರು ನೀಡಿದ ಶಿಕ್ಷೆಯೆಂದು ಇದನ್ನು ಪರಿಗಣಿಸಿ ಅವರು ಕುಸಿದು ಬಿದ್ದರು. ಮಕ್ಕಳೊಂದಿಗೆ ಆ ಸಣ್ಣ ಫ್ಲ್ಯಾಟ್ನಲ್ಲಿ ಅವರು ಒಂಟಿಯಾದರು. ಬಾಡಿಗೆ ಕೊಡಲು ಹಣವಿಲ್ಲದಿದ್ದಾಗ ಫ್ಲ್ಯಾಟ್ನ ಮಾಲೀಕನು ಅವರನ್ನು ಹೊರಹಾಕಿದನು. ಅಸಹಾಯಕರಾಗಿ ಅವರು ನಗರದ ಕೊಳೆಗೇರಿ ಪ್ರದೇಶಕ್ಕೆ ಸ್ಥಳಾಂತರಗೊಂಡರು. ನಗರದ ಗದ್ದಲದ ನಡುವೆ ಯಾರಿಗೂ ತಿಳಿಯದಂತೆ ಒಂದು ಸಣ್ಣ ಒಂಟಿ ಕೋಣೆಯ ಮನೆಯಲ್ಲಿ ಅವರು ತಮ್ಮ ದುರಿತ ಜೀವನವನ್ನು ಮುಂದುವರಿಸಿದರು. ಜೀವನದಲ್ಲಿ ಎಲ್ಲವನ್ನೂ ಸಂಪಾದಿಸಿದ್ದರೂ ಅಮ್ಮನ ಆಶೀರ್ವಾದವಿಲ್ಲದ ಕಾರಣ ಯಾವುದನ್ನೂ ಉಳಿಸಿಕೊಳ್ಳಲು ಸಾಧ್ಯವಾಗದ ಸತ್ಯವು ಅವರಿಗೆ ನೋವು ನೀಡಿತು. ಕೊಳೆಗೇರಿಯ ಆ ದುರಿತ ಜೀವನದಲ್ಲಿ ಮೂರೂ ಸಹೋದರಿಯರಿಗೂ ಒಂದು ವಿಷಯ ಸ್ಪಷ್ಟವಾಯಿತು. ತಮಗೆ ಪಾರಾಗಲು ಒಂದೇ ಒಂದು ದಾರಿ ಮಾತ್ರವಿದೆ: ಲಕ್ಷ್ಮೀಯಮ್ಮನ ಕ್ಷಿಮೆ. ಹಣ ಮತ್ತು ಪ್ರತಿಷ್ಠೆ ನಷ್ಟವಾಗಿದ್ದರೂ ಅಮ್ಮನ ಆಶೀರ್ವಾದವು ಮತ್ತೆ ಸಿಕ್ಕಿದರೆ ಜೀವನದಲ್ಲಿ ಐಶ್ವರ್ಯವು ಮರಳಿ ಬರುವುದೆಂದು ಅವರು ನಂಬಿದರು. ಮಕ್ಕಳನ್ನು ಕರೆದುಕೊಂಡು ಅವರು ಸ್ವರ್ಣಗಿರಿಗೆ ಪ್ರಯಾಣ ಬೆಳೆಸಿದರು. ಈ ಬಾರಿ ಭಯವಿರಲಿಲ್ಲ. ಕ್ಷಮೆ ಕೇಳಬೇಕೆಂಬ ತೀವ್ರವಾದ ಆಸೆ ಮಾತ್ರವಿತ್ತು. ಅವರು ಸ್ವರ್ಣಗಿರಿಯ ಆ ಐಶ್ವರ್ಯ ಮನೆಯ ಮುನ್ನೇ ತಲುಪಿದರು. ಹಳೆಯಂತೆ ಮನೆಗೆ ಬೀಗು ಹಾಕಿರಲಿಲ್ಲ. ಬಾಗಿಲು ತೆರೆದಿತ್ತು. ಅವರು ಹಿಂಜರಿಯುತ್ತಾ ಒಳಗೆ ಕಾಲಿಟ್ಟರು. ಮನೆಯೊಳಗೆ ಶಾಂತವಾದ ವಾತಾವರಣವಿತ್ತು. ಮಹೇಶ್ ಮನೆಯಲ್ಲಿರಲಿಲ್ಲ. ಒಳಗಿನ ಕೋಲೆಯಲ್ಲಿ ಒಂದು ಪ್ರಾರ್ಥನಾ ದೀಪದ ಮುಂದೆ ಶಾಂತವಾಗಿ ಧ್ಯಾನಿಸುತ್ತ ಕುಳಿತಿದ್ದರು ಲಕ್ಷ್ಮಿಯಮ್ಮ. ಅಮ್ಮನ ಮನಸ್ಸಿನಲ್ಲಿ ಒಂದು ಪ್ರಶಾಂತತೆಯಿತ್ತು. ಸಹೋದರಿಯಲು ಶಬ್ದ ಮಾಡದೆ ಕೋಣೆಗೆ ಪ್ರವೇಶಿಸಿದರು. ಧ್ಯಾನ ಮುಗಿದ ನಂತರ ಲಕ್ಷ್ಮಿಯಮ್ಮ ಕಣ್ಣು ತೆರೆದರು. ಮುಂದೆ ತಲೆ ತಗ್ಗಿಸಿ ಕಣ್ಣೀರು ತುಂಬಿ ನಿಂತಿದ್ದ ತನ್ನ ಹೆಣ್ಣು ಮಕ್ಕಳನ್ನೂ ಮೊಮ್ಮಕ್ಕಳನ್ನೂ ಅವರು ಕಂಡರು. ಅಮ್ಮನ ಕಣ್ಣುಗಳು ತುಂಬಿ ಬಂದವು. ನೀವು ಮತ್ತೆ ಯಾಕೆ ಬಂದಿರಿ? ಧ್ವನಿಯಲ್ಲಿ ಒಂದು ರೀತಿಯ ಕಠಿಣತೆಯಿತ್ತು. ಮೂವರು ಒಂದೇ ಸ್ವರದಲ್ಲಿ ಅಮ್ಮನ ಕಾಲುಗಳಿಗೆ ಬಿದ್ದು, ಅಮ್ಮ, ನಮ್ಮನ್ನು ಕ್ಷಮಿಸಿಬಿಡಿ. ನಾವು ಮಾಡಿದ್ದು ದೊಡ್ಡ ತಪ್ಪು. ದುರಾಸೆಯು ನಮ್ಮ ಕಣ್ಣುಗಳ ಮುಂದೆ ಕತ್ತಲನ್ನು ಹರಡಿತು. ನಾವು ಈ ಜಗತ್ತಿನಲ್ಲಿ ಅನುಭವಿಸುತ್ತಿರುವ ಶಿಕ್ಷೆಯೇ ಸಾಕು. ಅಮ್ಮ, ನಮ್ಮನ್ನು ಶಪಿಸಬೇಡಿ ಎಂದು ಕರನುಕೊಂಡು ಅವರು ಅಮ್ಮನ ಪಾದಗಳನ್ನು ಅಪ್ಪಿಕೊಂಡರು. ಅಮ್ಮನ ಕೈಗಳನ್ನು ತಮ್ಮ ತಲೆಯ ಮೇಲೆ ಇಡಲು ಅವರು ಯಾಚಿಸಿದರು. ಅಮ್ಮ ಅವರತ್ತ ತಿರುಗಿ ಹೇಳಿದರು, ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ. ಒಬ್ಬ ತಾಯಿಗೆ ಹೇಗೆ ತಾನೆ ತನ್ನ ಸ್ವಂತ ಮಕ್ಕಳನ್ನು ಕ್ಷಮಿಸದಿರಲು ಸಾಧ್ಯ? ಆದರೆ ನನ್ನ ಕ್ಷಮೆಯು ನಿಮ್ಮನ್ನು ರಕ್ಷಿಸಬೇಕಾದರೆ ನೀವು ದೇವರಲ್ಲಿ ಕ್ಷಮೆ ಕೇಳಬೇಕು. ನನ್ನ ಮನಸ್ಸು ನೊಂದಿದ್ದಕ್ಕೆ ನೀವು ಅನುಭವಿಸಬೇಕಾದ ಶಿಕ್ಷೆಯು ಈ ಲೋಕದಲ್ಲಿ ಅವಸಾನಗೊಳ್ಳುವುದಿಲ್ಲ. ಆದರೆ ನನ್ನ ಮನಸ್ಸು ಶಾಂತವಾಗಿದೆ. ನನಗೆ ನಿಮ್ಮ ಮೇಲೆ ದ್ವೇಷವಿಲ್ಲ. ಮಹೇಶ್ ಮನೆಗೆ ಬಂದಾಗ ಕಂಡದ್ದು ಅಮ್ಮನ ಮಡಿಲಲ್ಲಿ ತಲೆಹೂಲಳುತ್ತಿರುವ ಮೂರೂ ಸಹೋದರಿಯರನ್ನು. ಅವನ ಕಣ್ಣುಗಳು ಚಿಕ್ಕದಾದವು. ಅಮ್ಮನ ಮನಸ್ಸಿನಲ್ಲಿನ ವಾತ್ಸಲ್ಯವು ಪೂರ್ಣವಾಗಿ ಮಾಯವಾಗಿಲ್ಲವೆಂದು ಅವನಿಗೆ ತಿಳಿಯಿತು. ನೀವು ಇಲ್ಲಿಗ್ಯಾಕೆ ಬಂದಿರಿ?
ಮಹೇಶ್ ಕೋಪದಿಂದ ಕೇಳಿದನು. ಅಮ್ಮ ಕೈಸನ್ನೆ ಮಾಡಿ ಅವನನ್ನು ಶಾಂತಗೊಳಿಸಿದರು. ಮಗನೇ, ಅವರು ನನ್ನ ಮಕ್ಕಳೇ, ಅವರು ತಪ್ಪು ಮಾಡಿದ್ದಾರೆ. ನನ್ನ ಹೆಸರಿನಲ್ಲಿ ಕೇಸ್ ಹಾಕುವುದಾಗಿ ನೀನು ಬೆದರಿಸಿ ಅವರನ್ನು ಕಳುಹಿಸಿದ್ದೀಯಾ. ಇನ್ನು ನೀನು ಅವರನ್ನು ಉಪದ್ರವಿಸಬೇಡ. ಮಹೇಶ್ ತನ್ನ ತಾಯಿಯ ಮಾತುಗಳನ್ನು ಕೇಳಿ ಅಸಹಾಯಕನಾಗಿ ನಿಂತನು. ಅವನ ಕಣ್ಣುಗಳಲ್ಲಿದ್ದ ದ್ವೇಷವು ನಿಧಾನವಾಗಿ ಶಮನವಾಯಿತು. ನೀವು ಒಂದು ವಿಷಯವನ್ನು ಮನಸ್ಸಿಲಾಗಬೇಕು. ನೀವು ನಿಮ್ಮ ತಾಯಿಯ ಕಾಲುಗಳಲ್ಲಿ ಕಂಡ ಸ್ವರ್ಗವು ಕೇವಲ ಒಂದು ಮಾತಲ್ಲ, ಅದೊಂದು ವಾಸ್ತವ. ಅದನ್ನು ಅರಿತುಕೊಂಡವನು ಈ ಲೋಕವನ್ನು ಪರಲೋಕವನ್ನು ಗೆದ್ದನು. ಅಮ್ಮನ ಕಣ್ಣಲ್ಲಿ ಕಣ್ಣೀರು ತರಿಸಿ ಯಾವ ಹಣವನ್ನು ಸಂಪಾದಿಸಲು ಸಾಧ್ಯವಿಲ್ಲ ಎಂದು ಮಹೇಶ್ ಸಹೋದರಿಯರಿಗೆ ಹೇಳಿದನು. ಸ್ವಂತ ಅಮ್ಮನನ್ನು ಜೀವಂತವಾಗಿ ಹೂದು ಹಾಕಿದ್ದ ಆ 3 ಹೆಣ್ಣು ಮಕ್ಕಳಿಗೆ ಅವರ ಜೀವನವೇ ಒಂದು ದೊಡ್ಡ ಪಾಠ. ದುರಾಸೆಯು ಮನುಷ್ಯನನ್ನು ಕುರುಡನಾಗಿಸುತ್ತದೆ, ಆದರೆ ಅಮ್ಮನ ಪ್ರೀತಿ ಮತ್ತು ಆಶೀರ್ವಾದವೇ ಪ್ರತಿಯೊಬ್ಬರ ಜೀವನದ ಅತ್ಯಂತ ದೊಡ್ಡ ಸಂಪತ್ತು.